ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಯ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಕ್ವಿಟ್ ಇಂಡಿಯಾ ಚಳವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್. ಓಕೆ, ಭಾರತ ಬಿಟ್ಟು ತೊಲಗಿ ಚಳವಳಿ. ಈ ಒಂದು ಟಾಪಿಕ್ಕಿಂದ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಗ್ರೂಪ್ ಸಿ, ಪೊಲೀಸ್, KS, SD, FDA, ಇವನ್ IAS ಅಲ್ಲಿ ಕೂಡ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ನೋಡಿ, ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಗಿದ್ದು 1942, 1942 ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಇಯರ್ ಆ್ಯಂಡ್ ಡೇಟ್ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪ್ರಶ್ನೆಗಳು ಯಾವ ರೀತಿ ಬರ್ತಾವಪ್ಪ ಅಂತಂದರೆ, ಚಿಕ್ಕ ಚಿಕ್ಕ ಪ್ರಶ್ನೆಗಳು ಇಯರಿಂದ ಹಿಡ್ಕೊಂಡು ಬರ್ತಿರ್ತಾವ್ರಿ. ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ. 1942 ಆಗಸ್ಟ್ 8 ಅಂತ ಹೇಳಬೇಕು. ಹಾಗಾದರೆ ಎಲ್ಲಿ ಸ್ಟಾರ್ಟ್ ಆಯ್ತಿದ್ದು? ಬಾಂಬೆಯಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ. ಇದು ನೆನ್ಪಿಟ್ಕೋರಿ, ಬಾಂಬೆಯಲ್ಲಿ ಎಲ್ಲಿ ಅಂದ್ರಿನ ಗವಾಲಿಯಾ ಟ್ಯಾಂಕ್, ಬಾಂಬೆಯ ಗವಾಲಿಯಾ ಟ್ಯಾಂಕ್. ಓಕೆ, ನೋಡೋಣ ನೆಕ್ಸ್ಟ್. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತಂದರೆ ಗಾಂಧೀಜಿಯವರು. ನೋಡ್ರಿ, MK ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಈ ಒಂದು ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಈ ಕ್ವಿಟ್ ಇಂಡಿಯಾ ಚಳವಳಿ ಏನಿದೆಯಲ್ಲ, ಇದಕ್ಕೆ ಹಲವಾರು ಹೆಸರುಗಳಿದ್ದಾವೆ. ಅವು ಕೂಡ ನಿಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನೋಡ್ರಿ, ಕ್ವಿಟ್ ಇಂಡಿಯಾ ಚಳವಳಿಯ ಹೆಸರುಗಳು ನೋಡೋದಾದ್ರಿಗಿನ ನೋಡಿ, ನಂಬರ್ 1, ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಭಾರತ್ ಚೋಡೋ ಚಳವಳಿ. ಅದೇ ರೀತಿಯಾಗಿ ಎರಡನೇದು ಚಲೆ ಜಾವ್ ಚಳವಳಿ. ಓಕೆ, ನೆಕ್ಸ್ಟ್ ನಾವು ಮೂರನೇದು ನೋಡೋದಾದರೆ ಮತ್ತೆ ಭಾರತ್ ಚೋಡೋ ಚಳವಳಿ, ಚಲೆ ಜಾವ್ ಚಳವಳಿ, ಆಗಸ್ಟ್ ಚಳವಳಿ. ನೋಡ್ರಿ, ಆಗಸ್ಟ್ ಚಳವಳಿ. ನೆಕ್ಸ್ಟ್ ನಾಲ್ಕನೇದು ಆಗಸ್ಟ್ ಕ್ರಾಂತಿ. ನೆಕ್ಸ್ಟ್ ಐದನೇದು ಬಂದುಬಿಟ್ಟು 1942ರ ದಂಗೆ, 1942ರ ದಂಗೆ ಅಂತಲೂ ಕರಿತೀವಿ ರೀ. ನೋಡ್ರಿ, ಭಾರತ್ ಚೋಡೋ ಅಂದ್ರೆ ಒಂದ, ಕ್ವಿಟ್ ಇಂಡಿಯಾ ಅಂದ್ರೆ ಒಂದ. ಓಕೆ, ಅಂದ್ರೆ ಭಾರತ ಬಿಟ್ಟು ತೊಲಗಿ ಅಂದಂಗೆ. ಚಲೆ ಜಾವ್ ಅಂದ್ರೂ ಅಷ್ಟೇ, ಭಾರತ ಬಿಟ್ಟು ತೊಲಗಿ ಅಂದಂಗೆ. ಆಗಸ್ಟ್ ಚಳವಳಿ ಅಂತ ಯಾಕೆ ಕರಿತೀವಿ ಅಂತಂದ್ರಿಗಿನ, ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗಿದ್ದರಿಂದ ಆಗಸ್ಟ್ ಚಳವಳಿ ಅಂತ ಕರಿತಿದ್ದ. ಇನ್ನು ಆಗಸ್ಟ್ ಕ್ರಾಂತಿ ಅನ್ನಲಿಕ್ಕೆ ಕಾರಣ ಏನಂತಂದ್ರಿಗಿನ, ಇಲ್ಲಿ ಜನಸಮೂಹ ಅನ್ನೋದು ಭಾಳ ಅಂದ್ರೆ ಪ್ರಜೆಗಳು ಇಲ್ಲಿ ಜಾಸ್ತಿ ಜನ ಭಾಗವಹಿಸಿ ಈ ಚಳವಳಿಗೆ ಚಾಲನೆ ನೀಡಿರೋ ಅನ್ನೋ ಕಾರಣಕ್ಕೆ ಇದನ್ನು ಆಗಸ್ಟ್ ಕ್ರಾಂತಿ, ಆಗಸ್ಟ್ ಮೂಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದನ್ನು 1942ರ ದಂಗೆ. ನೋಡಿರಿ, ಇಲ್ಲೆಲ್ಲ ಚಳವಳಿ ಎಲ್ಲ ಕಡೆ ಚಳವಳಿ ಇದೆ, ಇಲ್ಲಿ ಮಾತ್ರ ದಂಗೆ ಅಂತ ಇದೆ. ಹಾಗಾದ್ರೆ ನೋಡ್ರಿ, ಈ ದಂಗೆಗೂ ಮತ್ತು ಚಳವಳಿಗೆ ಏನು ವ್ಯತ್ಯಾಸ ಇದೆ ಅಂತಂದ್ರಿಗಿನ ಚಳವಳಿ ಮತ್ತು ದಂಗೆಗೆ ಇರ್ತಕ್ಕಂಥ ವ್ಯತ್ಯಾಸ, ಚಳವಳಿ ಅಂತಂದರೆ ಒಬ್ಬ ನಾಯಕ ಇರ್ತಾನೆ, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ, ಒಂದು ಪ್ಲ್ಯಾನ್ ಇರುತ್ತೆ. ಬಟ್ ದಂಗೆ ಅಂತಂದಾಗ ಅಲ್ಲಿ ಒಬ್ಬ ಸರಿಯಾದ ನಾಯಕ ಇರಲ್ಲ ಮತ್ತು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇರಲ್ಲ, ಅದು ಸರಿಯಾದಂಥ ಪ್ಲಾನ್ ಕೂಡ ಇರಲ್ಲ ಅಲ್ಲಿ. ಓಕೆ, ಎಕ್ಸಾಂಪಲ್ ನೋಡಿರಿ ನೀವು, ಯಾವುದು 1857ರ ಒಂದು ಸಿಪಾಯಿ ದಂಗೆ ಅಂತಂದು, ಅದನ್ನು ನಾವು ಚಳವಳಿ ಅಂತ ಕರೆಯಲ್ಲ. ಅದನ್ನು ಚಳವಳಿ ಅಂತ ಕರೆಯಂಗಿಲ್ಲ, ಅದನ್ನು ದಂಗೆ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಯಾವುದೇ ಅಂತ ಸರಿಯಾದಂಥ ಪ್ಲ್ಯಾನಿಂಗ್ ಇರಲಿಲ್ಲ ಮತ್ತು ಅಲ್ಲಿ ಕೋಆರ್ಡಿನೇಷನ್ ಕೂಡ ಇರಲಿಲ್ಲ, ಅಲ್ಲಿ ಅವರಲ್ಲೇ ಸಾಮರಸ್ಯ ಇರಲಿಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರಲಿಲ್ಲ. ಹಾಗಾಗಿ ಇದನ್ನು ಕೆಲವೊಬ್ಬರು ಅನ್ನೋದಕ್ಕಿಂತೇನು, ಈ ಲಾರ್ಡ್ ಲೀನ್ ಲಿತ್ಗೋ, ಈ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದಾಗ ಯಾರು ಈ ವೈಸ್ರಾಯ್ ಇದ್ನಲ್ಲ, ಲಾರ್ಡ್ ಲೀನ್ ಲಿತ್ಗೋ ವಿನ್ಸ್ಟನ್ ಚರ್ಚಿಲ್ಗೆ ಪತ್ರ ಬರೀಬೇಕಾದ್ರೆ 1857ರ ದಂಗೆ ಏನಂತಾರ, ಅದೇ ತರಹದ ನಡೆದಿರ್ತಕ್ಕಂಥ ಮತ್ತೊಂದು ದಂಗೆ ಯಾವುದು ಅಂತಂದ್ರಿಗಿನ 1942ರ ದಂಗೆ ಅಂತ ಕರಿತಾರೆ. ಅಂದರೆ 1942 ಅಂತ ಯಾಕೆ ಕರಿತೀವಿ ಅಂದ್ರಿಗಿನ, ಈ ಒಂದು ಚಳವಳಿ ಸ್ಟಾರ್ಟ್ ಆಗಿದ್ದು 1942ರಲ್ಲಿ. ಓಕೆ, ಹಾಗಾದರೆ ಕ್ವಿಟ್ ಇಂಡಿಯಾ ಚಳವಳಿ ಯಾಕೆ ಸ್ಟಾರ್ಟ್ ಆಯಿತು, ಏನು ಕಾರಣ, ಇದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಅದರ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದರ ಮೂಲಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಮೂಲಗಳು ಅಂತ ಬಂದಾಗ ಒಂದಿಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಆಗಸ್ಟ್ ಪ್ರತಿಪಾದನೆ ಬಗ್ಗೆ ತಿಳ್ಕೊಬೇಕು.
ಆಗಸ್ಟ್ ಕೊಡುಗೆ ಅಥವಾ ಆಗಸ್ಟ್ ಪ್ರತಿಪಾದನೆ ಅಂತ ಕರಿತೀವಿ, ಪ್ರತಿಪಾದನೆ. ಇದ್ರ ಬಗ್ಗೆ ಇದು ಫಸ್ಟ್, ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕಾ. ಇನ್ನು ಎರಡನೇದು ಬಂದುಬಿಟ್ಟು ಇಲ್ಲಿ ಯಾವುದ್ರ ಬಗ್ಗೆಪ್ಪ ಅಂತಂದ್ರಿಗಿನ ವೈಯಕ್ತಿಕ ಚಳವಳಿ, ವೈಯಕ್ತಿಕ ಕಾನೂನು ಭಂಗ ಚಳವಳಿ, ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಈ ಆಗಸ್ಟ್ ಪ್ರತಿಪಾದನೆ 1940 ಆಗಸ್ಟ್ 8ಕ್ಕೆ ಲಾರ್ಡ್ ಲೀನ್ ಲಿತ್ಗೋ ಅವರು ನೀಡಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ವೈಯಕ್ತಿಕ ಈ ಒಂದು ಚಳವಳಿ 1940 ನೋಡ್ರಿ, 1940ಯಲ್ಲಿ 1940 ಅಕ್ಟೋಬರ್ 17ಕ್ಕೆ ಇದನ್ನು ಗಾಂಧೀಜಿಯವರು ಆರಂಭಿಸಿದರು. ಹಾಗಾದರೆ ನೋಡಿ, ಈ ಆಗಸ್ಟ್ ಪ್ರತಿಪಾದನೆ ಯಾಕೆ ಆಗಸ್ಟ್ ಪ್ರತಿಪಾದನೆಯನ್ನು ಲಾರ್ಡ್ ಲೀನ್ ಲಿತ್ಗೋ ಅವರು ಯಾಕೆ ನೀಡಿದರು, ಯಾಕೆ ಅದನ್ನು ಆ ಪ್ರತಿಪಾದನೆ ಮುಂದಿಟ್ಟರು ಅಂತಂದ್ರಿಗಿನ ನಾವು ನೋಡೋದಾದರೆ, ಅಥವಾ ಇದನ್ನು ಆಗಸ್ಟ್ ಆಫರ್ ಅಂತ ಕರಿತೀವಿ ನಾವು, ಆಗಸ್ಟ್ ಕೊಡುಗೆ ಅಂತ ಕರಿತೀವಿ ನಾವು. ಆಗಸ್ಟ್ ಆಫರ್ ನೀಡಿದವರು ಯಾರು? ಲಾರ್ಡ್ ಲೀನ್ ಲಿತ್ಗೋ. ಅದು ನೋಡಿ, ಈ ಆಗಸ್ಟ್ ಆಫರ್ ಬರಲಿಕ್ಕೆ ಕಾರಣ ಏನಂತ ನೋಡೋದ್ರಿಗಿನ ಇಲ್ಲಿ ಈ ಕ್ವಿಟ್ ಇಂಡಿಯಾ ಚಳವಳಿಗೆ ಏನು ಸಂಬಂಧ ಇದೆಯಪ್ಪ ಅಂದ್ರೆ, ಒಂದು ಪ್ರಾಪಂಚಿಕ ಇತಿಹಾಸ ಸಂಬಂಧ ಇದೆ ರೀ. ಓಕೆ, ಪ್ರತ್ಯಕ್ಷ ಸಂಬಂಧಗಳಿದಾವೆ ರೀ. ಯಾವ ರೀತಿ ಅಂದ್ರೆ ನೋಡ್ರಿ, 1939 ನೋಡ್ರಿ, 1939ನಲ್ಲಿ ಎರಡನೇ ಜಾಗತಿಕ ಯುದ್ಧಗಳು ಸ್ಟಾರ್ಟ್ ಆಗ್ತದೆ ರೀ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು. ಹಾಗಾದರೆ ಮೊದಲ ಟೋಟಲಿ ಪ್ರಾಪಂಚಿಕ ಯುದ್ಧಗಳು ಎರಡು ನಡೆದಿದ್ದಾವೆ. ಒಂದು 1914ರಿಂದ 18ರವರೆಗೆ, ಇನ್ನೊಂದು 1939ರಿಂದ 45ರವರೆಗೆ ಸ್ನೇಹಿತರೆ. ಇವು ಎರಡು ಪ್ರಾಪಂಚಿಕ ಯುದ್ಧಗಳು ರೀ. ಹಾಗಾದರೆ ಆ ಒಂದು ಜಾಗತಿಕ ಯುದ್ಧಗಳಿಗೆ ಮತ್ತು ಈ ಕ್ವಿಟ್ ಇಂಡಿಯಾ ಚಳವಳಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾನು ತಿಳಿಸ್ತೀನಿ ನೋಡ್ರಿ. 1939ರಲ್ಲಿ ಈ ಜರ್ಮನಿ ಏನಿದೆಯಲ್ಲ, ಈ ಜರ್ಮನಿ ಮತ್ತು ಬ್ರಿಟನ್ ನಡುವೆ ಯುದ್ಧ ಸ್ಟಾರ್ಟ್ ಆಗುತ್ತೆ 1939 ಸೆಪ್ಟೆಂಬರ್ ಮಂತಲ್ಲಿ. ಜರ್ಮನಿ ಏನು ಮಾಡಿತು ಅಂತಂದ್ರೆ ಪೋಲ್ಯಾಂಡನ್ನು ವಶಪಡಿಸ್ಕೊಳ್ಳುತ್ತೆ. ಪೋಲ್ಯಾಂಡ್ ದೇಶನ ವಶಪಡಿಸ್ಕೊಂಡಾಗ ಬ್ರಿಟನ್ ಯುದ್ಧ ಸಾರುತ್ತೆ. ಅಲ್ಲಿಂದ ಏನಾಯಿತು, ಎರಡನೇ ಜಾಗತಿಕ ಯುದ್ಧ ಪ್ರಾರಂಭ ಆಗುತ್ತೆ. ಹಾಗಾದರೆ ನೀವು ಅಂತಿರ್ಬೋದು, ಜರ್ಮನಿ ಪೋಲ್ಯಾಂಡ್ ದೇಶವನ್ನು ವಶಪಡಿಸ್ಕೊಂಡ್ರೆ ಬ್ರಿಟನ್ ಏನು ಪ್ರಾಬ್ಲಮ್ ಅಂತ ಕೇಳ್ಬೋದು. ಪ್ರಾಬ್ಲಮ್ ಏನಂದರೆ, ಪೋಲ್ಯಾಂಡ್ ದೇಶದ ರಕ್ಷಣೆ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿದ್ರು ಅಂತಂದ್ರಿಗಿನ ಬ್ರಿಟನ್ ದೇಶ ಹೊತ್ಕೊಂಡಿತ್ತು. ಹಾಗಾಗಿ ಈ ಜರ್ಮನಿಯೊಂದಿಗೆ ಬ್ರಿಟನ್ ಏನಾಯಿತು, ಯುದ್ಧದಲ್ಲಿ ಮುಂದಾಯಿತು. ಆನಂತರ ಈ ಬ್ರಿಟನ್ ಏನು ಮಾಡಿತು ಅಂತಂದ್ರಿಗಿನ ಅಂದರೆ, ಇಲ್ಲಿರ್ತಕ್ಕಂಥ ಈ ಲಾರ್ಡ್ ಲೀನ್ ಲಿತ್ಗೋ ಏನು ಮಾಡಿದೆ ಅಂದ್ರಿಗಿನ ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ಸಿಗರ ಅಂದರೆ ಒಂದು ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಒಂದು ಪರ್ಮಿಷನ್ ಇಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಬ್ರಿಟನ್ ಪರವಾಗಿ ಪಾಲ್ಗೊಳ್ತಾರೆ ಅನ್ನುವಂಥ ಒಂದು ನಿರ್ಣಯವನ್ನು ತೊಗೊಳ್ತಾನೆ. ಅಂದರೆ ಏಕಪಕ್ಷೀಯವಾಗಿ ಏನು ಮಾಡಿದ ಈತ ನಿರ್ಣಯವನ್ನು ತೊಗೊಂಡಿರ್ತಕ್ಕಂಥದ್ದು. ಅದು ಯಾರಿಗೆ ಹರ್ಟ್ ಆಯ್ತಪ್ಪ ಅಂತಂದ್ರಿಗಿನ, ಯಾರಿಗೆ ಬೇಜಾರ್ತಂತಂದ್ರಿಗಿನ, ಕಾಂಗ್ರೆಸ್ಸಿಗರೆಲ್ಲರಿಗೂ ಬೇಜಾರ್ತತ್ತು. ಆವಾಗ ಕಾಂಗ್ರೆಸ್ಸಿಗರೆಲ್ಲ ಏನು ನಿರ್ಧಾರಕ್ಕೆ ಬಂದ್ರಪ್ಪ ಅಂತಂದ್ರಿಗಿನ, ಈ ಶಾಸನ ಸಭೆಗಳಿಗೆ ಏನು ಮಾಡಬೇಕು, ನಾವು ಬಹಿಷ್ಕರಿಸಬೇಕು, ರಾಜೀನಾಮೆ ಕೊಡಬೇಕು. ಯಾರ್ಯಾರು ಮಂತ್ರಿಗಳಿದಾರಲ್ಲ ಅವರೆಲ್ಲರೂ ಏನು ಮಾಡಬೇಕು, ರಾಜೀನಾಮೆ ಕೊಡಬೇಕಂತ ಡಿಸೈಡ್ ಮಾಡಿ ರಾಜೀನಾಮೆ ಕೊಟ್ಟರು. ಆ ನಂತರ ತಮ್ಮ ಡಿಮ್ಯಾಂಡ್ಗಳನ್ನು ಇಟ್ಟಿರ್ತಾರೆ ನೋಡ್ರಿ. ಈಗ ಎಕ್ಸಾಂಪಲ್ ನೋಡ್ರಿ, ಸೈನ್ಯ ಯಾರ್ದು ಬಳಸ್ಕೊಳ್ತಾ ಇದ್ದಾರೆ, ಭಾರತೀಯರ ಸೈನ್ಯ ಬಳಸ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಯಾರು ಪರ್ಮಿಷನ್ ಆದರೂ ಕೇಳಬೇಕಾಗಿತ್ತು, ಕಾಂಗ್ರೆಸ್ ಅವರ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಕಾರ್ಯಕರ್ತರು, ಅಲ್ಲಿ ಅಧ್ಯಕ್ಷರು, ಮೆಂಬರ್ಸ್ಗಳನ್ನು ಕೇಳಬೇಕಾಗಿತ್ತು. ಬಟ್ ಅಲ್ಲಿರ್ತಕ್ಕಂಥ ಮುಖಂಡರನ್ನ ಇವ್ರು ಕೇಳಬೇಕಾಗಿತ್ತು, ಬಟ್ ಕೇಳಲಿಲ್ಲ. ಅದು ಯಾರಿಗೆ ಬೇಜಾರಾಯಿತು, ಇಲ್ಲಿ ಗಾಂಧೀಜಿ ಹಿಡ್ಕೊಂಡು ಎಲ್ಲ ಗಣ್ಯರಿಗೂ ಬೇಜಾರಾಗಿರ್ತಕ್ಕಂಥದ್ದು. ಆವಾಗ ಇಲ್ಲಿ ಏನು ಮಾಡಿದ್ರು ಅಂತಂದ್ರಿಗಿನ, ಆದರೂ ಅವ್ರಿಗೆ ಕೊಡೋ ಮನಸ್ಸಿತ್ತು, ಅಂದ್ರೆ ಸಪೋರ್ಟ್ ಕೊಡಬೇಕು, ಬ್ರಿಟನ್ಗೆ ಏನು ಮಾಡಬೇಕು, ಸಪೋರ್ಟ್ ಕೊಡಬೇಕು. ಬಟ್ ಕೆಲವೊಂದು ಡಿಮ್ಯಾಂಡ್ಗಳನ್ನು ಮುಂದಿಡಬೇಕು. ಆವಾಗ ಡಿಮ್ಯಾಂಡ್ಗಳನ್ನು ಮುಂದಿಟ್ಟರು. ಆ ಡಿಮ್ಯಾಂಡ್ಗಳನ್ನು ಯಾರು, ಈ ಲಾರ್ಡ್ ಲೀನ್ ಲಿತ್ಗೋ ಏನು ಮಾಡಿ ರಿಜೆಕ್ಟ್ ಮಾಡಿದ ನೋಡ್ರಿ. ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಈ ಆಗಸ್ಟ್ ಕೊಡುಗೆ ಬರಲಿಕ್ಕೆ ಕಾರಣ ಏನಂತಂದರೆ, ಲಾರ್ಡ್ ಲೀನ್ ಲಿತ್ಗೋ ಏನು ಮಾಡಿದ ಅಂದ್ರಿಗಿನ, ಯಾವಾಗ ಪೋಲ್ಯಾಂಡ್ ದೇಶ ಜರ್ಮನಿ ವಶಪಡಿಸ್ಕೊಂತ ನೋಡ್ರಿ ಪೋಲ್ಯಾಂಡ್ ದೇಶವನ್ನು, ಆವಾಗ ಬ್ರಿಟನ್ ಏನು ಸಾರಿತು, ಭಾರತೀಯರು ಬ್ರಿಟನ್ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ತಾರೆ ಅನ್ನೋಂಥ ವಿಚಾರನ ಇವನು ಇಂಡಿವಿಜುವಲ್ ಆಗಿ ಘೋಷಣೆ ಮಾಡಿದ. ಯಾರು, ಲಾರ್ಡ್ ಲೀನ್ ಲಿತ್ಗೋ. ಇದು ಯಾರಿಗೆ ಇಷ್ಟ ಆಗಲಿಲ್ಲ, ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ, ಯಾಕಂದ್ರೆ ಅವ್ರಿಗೆ ಬೇಜಾರಾಯಿತು. ಇನ್ನು ಅದಾದ ನಂತರ ಅವರು ಕೆಲವೊಂದಿಷ್ಟು ಡಿಮ್ಯಾಂಡ್ಗಳಿಟ್ಟರು. ಆ ಡಿಮ್ಯಾಂಡ್ಗಳಿಗೆ ಈತ
ಅಂದರೆ ಆಕ್ಸೆಪ್ಟ್ ಮಾಡಲಿಲ್ಲ ಆ ಡಿಮ್ಯಾಂಡ್ಗಳನ್ನು, ಅಂದರೆ ತಿರಸ್ಕಾರ ಮಾಡಿದ, ರಿಜೆಕ್ಟ್ ಮಾಡಿದ. ಆವಾಗ ಇವ್ರು ಏನು ಮಾಡಿದ್ರು, ಎಲ್ಲ ಶಾಸನ ಸಭೆಗಳನ್ನು ಬಹಿಷ್ಕರಿಸಿ ರಾಜೀನಾಮೆ ಕೊಟ್ಟು ಹೊರ ಬಂದರು. ಆ ನಂತರ ಈ ಬ್ರಿಟನ್ನ ಏನು ಮಾಡ್ತಾ ಹೋಯ್ತು ಅಂದ್ರಿಗಿನ ಜರ್ಮನಿ ದಿನೇ ಆಕ್ರಮಣ ಮಾಡ್ಕೊಳ್ತಾ ಹೋಯ್ತು. ಆವಾಗ ಮತ್ತೆ ಒಂದು ಆಫರ್ ಕೊಟ್ಟ, ಯಾರು, ಈ ಒಂದು ಲಾರ್ಡ್ ಲೀ ಲಿತ್ಗೋ ಏನು ಮಾಡಿದ, ಆಗಸ್ಟ್ ಆಫರ್ ಕೊಟ್ಟು ನಿಮಗೆ ಇರ್ತಕ್ಕಂಥ ಈ ಏನು ಡಿಮ್ಯಾಂಡ್ ನನಗೇನು ಕೊಟ್ಟಿದ್ದಾರಲ್ಲ ಆ ಡಿಮ್ಯಾಂಡಲ್ಲಿ ಕೆಲವೊಂದಿಷ್ಟನ್ನು ನಾನು ಏನು ಮಾಡ್ತೀನಿ, ಈಡೇರಿಸ್ತೀನಿ ಅಂತೇಳಿ ಕೇಸಿ ಆತ ಈ ಆಫರ್ನ ಕೊಡ್ತಾನೆ. ಅಂದರೆ ಕೆಲವೊಂದಿಷ್ಟು ಡೊಮಿನಿಯನ್ ಸ್ಟೇಟಸ್ ಆಗಿರ್ಬೋದು, ಸಂವಿಧಾನ ರಚನೆಗೆ ಒಂದು ಸಮಿತಿಯನ್ನು ರಚಿಸೋದಾಗಿರ್ಬೋದು, ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರಗಳ ಅಥವಾ ರಾಜ್ಯಗಳ ರಚನೆಗಳಿಗೆ ಆಗಿರ್ಬೋದು, ಇವೆಲ್ಲ ಆತ ಕೊಡ್ತಾನೆ. ಬಟ್ ಆದ್ರೆ ಇದು ಯಾರಿಗೆ ಒಪ್ಕೊಳ್ಳೋಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ಗೆ ಅವರು ಇದನ್ನು ಯಾರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವರಿಗೆ ಯಾಕೆ ಒಪ್ಕೊಳ್ಳಿಲ್ಲ ಅಂತಂದ್ರಿಗಿನ ಇದು ಯುದ್ಧ ಮುಗಿದ ಮೇಲೆ ಅಂತ ಹೇಳಿದ್ದ, ಯಾರು, ಲಾರ್ಡ್ ಲೀ ಲಿತ್ಗೋ ಅವರು ಯುದ್ಧ ಮುಗಿದ ಮೇಲೆ ಅಂತ ಹೇಳಿದ್ರಿಂದ ಅವರು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಓಕೆ, ಅಷ್ಟೇ ಅಲ್ಲ, ಈ ಆಗಸ್ಟ್ ಪ್ರತಿಪಾದನೆಯನ್ನು ಈ ಜವಾಹರ್ಲಾಲ್ ನೆಹರು ಅವರು ಶಿಥಲಗೊಂಡ ಅಸ್ಥಿಪಂಜರ ಅಂತ ಕರೀತಾರೆ. ಗಾಂಧೀಜಿಯವರು ಏನು ಹೇಳಿದರು ಅಂದರೆ, ನಾನು ಲಾರ್ಡ್ ಲೀ ಲಿತ್ಗೋಗೆ ರೊಟ್ಟಿ ಮುರುಕು ಕೇಳಿದರೆ ಆತ ಕಲ್ಲು ಕೊಟ್ಟ ಅಂತ ಹೇಳಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ, ಯಾಕಂದ್ರೆ ಕೆಲವೊಂದಿಷ್ಟು ನಿಖರ ಸಂಬಂಧಗಳು ಬೆಳೀತಾ ಹೋಗ್ತಾವ್ರಿ. ಹಾಗಾದರೆ ನೆಕ್ಸ್ಟ್ ವೈಯಕ್ತಿಕ ಚಳವಳಿಯನ್ನು ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. 1940 ಅಕ್ಟೋಬರ್ 17ಕ್ಕೆ ಏನಾಗುತ್ತೆ, ಇದು ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಇವರೊಂದು ವಾರದಲ್ಲಿ ಅಧಿವೇಶನವನ್ನು ಅಂದರೆ ಒಂದು 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 ಮೀಟಿಂಗ್ನ ನಡೆಸಿ ಆಗಸ್ಟ್ ಪ್ರತಿಪಾದನೆ ಏನು ಮಾಡಿದರು, ರಿಜೆಕ್ಟ್ ಮಾಡಿ ಇವರು ವೈಯಕ್ತಿಕ ಚಳವಳಿನ ಏನು ಮಾಡ್ತಾರೆ, ಆರಂಭಿಸ್ತಾರೆ. ಅಂದ್ರೆ ಇರತಕ್ಕಂಥ ಪ್ರಜಾಪ್ರತಿನಿಧಿಗಳು ಏನು ಮಾಡೋದು, ಇಂಡಿವಿಜುವಲ್ ಆಗಿ ಏನು ಮಾಡೋದು, ಚಳವಳಿನ ಮಾಡೋದ್ರಿ. ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಯೂನಿಯನ್ ಆಗಿ ಮಾಡ್ತಾಯಿದ್ರು, ಎಲ್ಲರೂ ಕೂಡ್ಕೊಂಡು ಮಾಡ್ತಾಯಿದ್ರು. ಈಗ ಇರತಕ್ಕಂಥ ಮಂತ್ರಿಗಳೆಲ್ಲ ಏನು ಮಾಡೋದು, ಆ ಪ್ರಜಾಪ್ರತಿನಿಧಿಗಳು ಏನಿದಾರಲ್ಲ ಅವ್ರ ಕಡೆ ಅಂದರೆ ಪ್ರಜೆಗಳ ಹತ್ರ ಒಕ್ಕಿಸಿ ಅವರ ಸಮ್ಮುಖದಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಒಂದು ಸತ್ಯಾಗ್ರಹ ಮಾಡ್ತಕ್ಕಂಥದ್ದೇ ಏನಪ್ಪ ಅಂದ್ರೆ ನಾವು ವೈಯಕ್ತಿಕ ಕಾನೂನುಭಂಗ ಚಳವಳಿ ಅಥವಾ ಒಬ್ಬಂಟಿ ಸತ್ಯಾಗ್ರಹ ಅಂತ ಕರಿತೀವಿ. ಈ ಒಬ್ಬಂಟಿ ಸತ್ಯಾಗ್ರಹಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಮೊದಲಿಗೆ ಯಾರು ಅಂತಂದ್ರಿಗಿನ ವಿನೋಬಾ ಭಾವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿನೋಬಾ ಭಾವೆ ಅವರು. ಈ ವಿನೋಬಾ ಭಾವೆ ಸೆಕೆಂಡ್ ಯಾರಪ್ಪ ಅಂತಂದ್ರಿಗಿನ ಜೆ ನೆಹರು. ಮೂರನೇ ವ್ಯಕ್ತಿ ಯಾರಂದ್ರೆ ಬ್ರಹ್ಮದತ್ತ ಅಂತೇಳಿಕೇಶಿ. ಬ್ರಹ್ಮದತ್ತ ಹಲವಾರು ಬಾರಿ ಪ್ರಶ್ನೆ ಬಂದೈತೆ. ಒಬ್ಬಂಟಿ ಸತ್ಯಾಗ್ರಹಕ್ಕೆ ಆಯ್ಕೆಯಾದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ಯಾರ, ವಿನೋಬಾವೆ. ನಾಳೆ ಸೆಕೆಂಡ್ ವ್ಯಕ್ತಿನೂ ಕೇಳ್ಬೋದು, ಇಲ್ಲ ಥರ್ಡ್ ಪರ್ಸನ್ನು ಕೇಳ್ಬೋದು, ಅದು ನೀವು ನೋಡ್ಕೊಳ್ರಿ. ಓಕೆ, ಬ್ರಹ್ಮದತ್ತ. ಇಂಡಿವಿಜುವಲ್ ಆಗಿ ಮಾಡೋದು, ಇಂಡಿವಿಜುವಲ್ ಮೂಮೆಂಟ್ ಇದೆಲ್ಲ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರೋದು. ಅದಷ್ಟೆಲ್ಲ ವಿನೋಬಾವೆ ಅವರು ಏನು ಮಾಡ್ತಾರೆ, ಭೂದಾನ ಚಳವಳಿನ ಆರಂಭಿಸ್ತಾರೆ. ಭೂದಾನ ಚಳವಳಿ ಅಂದರೆ ಯಾರಿಗೆ ಭೂಮಿ ಇರಲ್ಲ ಆ ಭೂ ರೈತರಿಗೆ ಏನು ಮಾಡೋದು, ಭೂಮಿಯನ್ನು ಕೊಡೋದು ರೀ. ಓಕೆ, ನೆಕ್ಸ್ಟ್ ಇವ್ರನ್ನ ರಾಷ್ಟ್ರೀಯ ಶಿಕ್ಷಕ ಅಂತ ಕೂಡ ಕರೀತಾರೆ. ಇದು ನಿಮಗೆ ಅಷ್ಟು ಜಸ್ಟ್ ಗೊತ್ತಿರಲಿ. ಇನ್ನು ಇದು ಆಯಿತು 1940ರಿಂದ 1940ಯಿಂದ 42ವರೆಗೂ ಕೂಡ ಈ ವೈಯಕ್ತಿಕ ಚಳವಳಿ ಅನ್ನೋದು ಆಗುತ್ತೆ. ಆದರೆ ಈ ವೈಯಕ್ತಿಕ ಕಾನೂನುಭಂಗ ಚಳವಳಿಗೆ ಯಾವುದೇ ರೆಸ್ಪಾನ್ಸ್ ಬರಲ್ಲ, ಯಾವುದೇ ಸ್ಪಂದನೆ ಅನ್ನೋದು ಸಿಗಲ್ಲ. ಈ ಒಂದು ಕಾಲಘಟ್ಟದಲ್ಲಿ 1940-42ರ ಕಾಲಘಟ್ಟದಲ್ಲಿ ಏನಾಯ್ತಪ್ಪ ಅಂತ ಹಲವಾರು ರಾಜಕೀಯ ಆರ್ಥಿಕ ಬದಲಾವಣೆಗಳಾಗ್ತವೆ. ಅದು ನಾವು ನೋಡೋಣ. ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡ್ರಿ, ಇವೆರಡು ಇಂಪಾರ್ಟೆಂಟ್, ಇದಕ್ಕೆ ಲಿಂಕ್ ಇದೆ. ಈ ವೈಯಕ್ತಿಕ ಚಳವಳಿಯನ್ನು ಗಾಂಧೀಜಿಯವರು ಆರಂಭಿಸ್ತಾರೆ, ಬಟ್ ವೈಯಕ್ತಿಕ ಚಳವಳಿನೂ ಕೂಡ ಅಪೋಸ್ ಮಾಡ್ತಾರೆ. ಯಾರಪ್ಪ ಅಂತಂದ್ರಿಗಿನ ಈ ಅರುಣ್ ಅಸಾಫ್ ಅಲಿ ಇನ್ನೊಬ್ಬರು ರಾಜಾಜಿ, ಇವರಿಬ್ಬರೂ ಕೂಡ ಕಾನೂನು ಭಂಗ ಚಳವಳಿನ ಅಪೋಸ್ ಮಾಡಿದವರು. ಆಗಸ್ಟ್ ಆಫರೇ ಚೆನ್ನಾಗಿತ್ತು ಅಂತ ಹೇಳಿದವರು ಯಾರು ಅಂತಂದ್ರಿಗಿನ ಅರುಣ್ ಅಸಾಫ್ ಅಲಿ ಮತ್ತು ರಾಜಾಜಿ ಅನ್ನೋದು ಗೊತ್ತಿರಬೇಕು. ಈಗ ನಾವು ಅದರ ಮೂಲಗಳನ್ನು ತಿಳ್ಕೊಂಡ್ವಿ. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಇವು. ಈಗ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂತಂದ್ರಿಗಿನ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗಲಿಕ್ಕೆ ಕಾರಣಗಳು ಏನು ಅನ್ನೋದು ನೋಡೋಣ. ಕಾರಣಗಳು ಅಂತ ಬಂದಾಗ ಇಲ್ಲಿ ಪ್ರಮುಖ ಕಾರಣ ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗದ ವಿಫಲತೆ. ನೋಡ್ರಿ, ಕ್ರಿಪ್ಸ್ ಆಯೋಗದ ವಿಫಲತೆ ನೋಡ್ರಿ. ಹಾಗಾದರೆ ಈ ಕ್ರಿಪ್ಸ್ ಆಯೋಗ ಅನ್ನೋದು ಭಾರತಕ್ಕೆ 1942 ಮಾರ್ಚ್ 11ಕ್ಕೆ ಬರುತ್ತೆ. ಮಾರ್ಚ್ 23ಯಲ್ಲಿ ದೆಹಲಿಯಲ್ಲಿ ಈ ಕಾಂಗ್ರೆಸ್ ಮುಖಂಡರನ್ನು ಭೇಟಿ ಆಗುತ್ತೆ. ಯಾವುದು, ಕ್ರಿಪ್ಸ್ ಆಯೋಗ. ಹಾಗಾದರೆ ಇದು ಕ್ರಿಪ್ಸ್ ಆಯೋಗ ಅಂತ ಯಾಕೆ ಕರೀತಾರೆ, ಕ್ರಿಪ್ಸ್ ಮಿಷನ್ ಅಂತ ಯಾಕೆ ಕರೀತಾರೆ ಅಂದರೆ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಇದಕ್ಕೆ ಅಧ್ಯಕ್ಷನಾಗಿದ್ದರು. ಸಿಂಪಲ್.
ಓಕೆ. ಇನ್ನು ಇಬ್ಬರಿದ್ದರು, ಎ ವಿ ಅಲೆಕ್ಸಾಂಡರ್. ನೋಡಿರಿ, ಎ ವಿ ಅಲೆಕ್ಸಾಂಡರ್, ಇನ್ನೊಬ್ಬ ಪೆಥಿಕ್ ಲಾರೆನ್ಸ್. ಇವರು ಇಬ್ಬರು ಸದಸ್ಯರು, ಒಟ್ಟು 3 ಜನ ಒಳಗೊಂಡಿತ್ತು. ಈ ಕ್ರಿಪ್ಸ್ ಆಯೋಗ ಇದನ್ನು ರಚನೆ ಮಾಡಿದವ್ರು ಯಾರಂದ್ರಿಗಿನ, ಇದನ್ನು ಭಾರತಕ್ಕೆ ಕಳಿಸಿದವ್ರು ಯಾರಂದ್ರಿಗಿನ ವಿನ್ಸ್ಟಾನ್ ಚರ್ಚಿಲ್ ರೀ. ವಿನ್ಸ್ಟಾನ್ ಚರ್ಚಿಲ್. ಹಾಗಾದರೆ ಈ ಒಂದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರಲು ಕಾರಣ ಏನಂತಂದಾಗ, ಭಾರತೀಯ ಸೈನಿಕರ ಅಥವಾ ಭಾರತೀಯರ ಬೆಂಬಲ ರೀ. ಭಾರತೀಯ ಸೈನಿಕರ ಅಥವಾ ಸೈನ್ಯದ ಬೆಂಬಲ ಪಡೆಯಲು ಬಂದಿತ್ತು. ಭಾರತೀಯ ಸೈನಿಕರ ಬೆಂಬಲ ಅಥವಾ ಭಾರತೀಯರ ಬೆಂಬಲ, 2ನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಈ ಕ್ರಿಪ್ಸ್ ಆಯೋಗವನ್ನು ವಿನ್ಸ್ಟಾನ್ ಚರ್ಚಿಲ್ ಮನಸ್ಸಿಲ್ಲ ಅಂದರೂ ಕೂಡ ಕಳಿಸಿದ್ರು. ಅರ್ಥ ಆಯ್ತು ಯಾಕೆ ಕಳಿಸಿದ ಅಂತಂದ್ರೆ ನೋಡ್ರಿ, ಇಲ್ಲಿ ಜರ್ಮನಿ, ಜಪಾನ್, ಇಟಲಿ, ಈ ಕಡೆ ಒಂದು ಸೈಡ್ ನೋಡ್ರಿ ಅಮೇರಿಕಾ, ಆಸ್ಟ್ರಿಯಾ ಮತ್ತು ಬ್ರಿಟನ್, ಪೋಲ್ಯಾಂಡ್, ಓಕೆ, ಫ್ರಾನ್ಸ್ ಇನ್ನು ಇತ್ಯಾದಿ. ಓಕೆ. ಈಗ ಜರ್ಮನಿ ಪ್ರತ್ಯೇಕವಾಗಿ ಬ್ರಿಟನ್ನ ಕೆಲ ಭಾಗಗಳನ್ನು ಗೆಲ್ತಾ ಹೋಗ್ತಿತ್ತು ರೀ, ಅಂದರೆ ಆಕ್ರಮಣ ಮಾಡ್ಕೊಳ್ತಾ ಹೋಗ್ತಾ ಇತ್ತು. ಜಪಾನ್ ಪರೋಕ್ಷವಾಗಿ ಬ್ರಿಟನ್ಗೆ ಏನು ಮಾಡ್ತಾ ಇತ್ತು, ಹೋರಾಟ ಮಾಡ್ತಾ ಇತ್ತು. ಹಾಗಾಗಿ ಈ ಬ್ರಿಟನ್ನ ಶಕ್ತಿ ದಿನೇ ಏನಾಗ್ತಾ ಇತ್ತು, ಕುಗ್ಗಿ ಹೋಗ್ತಾ ಇತ್ತು. ಅಷ್ಟೇ ಅಲ್ಲ, ಇನ್ನೊಂದು ನೆನ್ಪಿಡ್ಕೋಬೇಕು, ಚೀನಾ. ಇಲ್ಲಿ ನೀವು ಚೀನಾ ದೇಶನ ಕೂಡ ನೆನ್ಪಿಡ್ಬೇಕಾಗುತ್ತೆ. ವಿನ್ಸ್ಟನ್ ಚರ್ಚಿಲ್ ಇಷ್ಟಾದರೂ ಕೂಡ ಅವನು ಜಗ್ಲಿಲ್ಲ. ಅಂದರೆ ಭಾರತಕ್ಕೆ ರಾಯಭಾರಿಗಳನ್ನು ಕಳಿಸ್ಬೇಕು ಅನ್ನೋದು ಕೂಡ ಸ್ವಲ್ಪ ಆದರೂ ಇರಲಿಲ್ಲ ಅವನಿಗೆ. ಬಟ್ ಯಾಕೆ ಕಳಿಸ್ತಾನಂತಂದರೆ, ಒಂದು ಚೀನಾ ಮತ್ತು ಅಮೇರಿಕಾ ಪ್ರೆಸರ್ ಆಗ್ತಾವ್ರಿ. ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್ ಮತ್ತು ಚೀನಾದ ಅಧ್ಯಕ್ಷ ಶಾಂಘೈ ಶೇಕ್ ಅನ್ನೋರು ಈ ವಿನ್ಸ್ಟನ್ ಚರ್ಚಿಲ್ ಮೇಲೆ ಪ್ರೆಸರ್ ಆಗ್ತಾರೆ. ಯಾಕೆ ಪ್ರೆಸರ್ ಆಗ್ತಾರೆ ಅಂತಂದರೆ, ಈ ಜಪಾನ್ ಅನ್ನೋದು ಈ ಆಗ್ನೇಯ ಏಷ್ಯಾದ ದೇಶಗಳನ್ನು ನುಂಗ್ತಾ ಬರ್ತಿರ್ತದೆ. ಅಂದರೆ ಈ ಏಷ್ಯಾದಲ್ಲಿ ಒಂದು ಜಯಭೇರಿ ಹೊಡೆತವನ್ನು ಸಾಧಿಸ್ತಿರ್ತೈತೆ. ಯಾವುದು? ಜಪಾನ್. ಈಗ ನೆಕ್ಸ್ಟ್ ಆಲ್ರೆಡಿ ಬರ್ಮಾ, ಈ ಒಂದು ಸಿಂಗಾಪುರ್, ಈ ಎಲ್ಲ ದೇಶಗಳನ್ನು ಆಗ್ನೇಯ ಏಷ್ಯಾ ದೇಶಗಳನ್ನು ಜಪಾನ್ ಆಲ್ರೆಡಿ ಗೆದ್ಕೊಂಡಿತ್ತು. ಇನ್ನು ನೆಕ್ಸ್ಟ್ ಟಾರ್ಗೆಟೇ ಭಾರತ. ನೆಕ್ಸ್ಟ್ ಟಾರ್ಗೆಟ್ ಯಾವುದು? ಭಾರತ ಆದ ನಂತರ ಏನಾಗ್ತದೆ? ಚೀನಾ. ಈ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಚೀನಾ ನಮ್ಮನ್ನು ಟಾರ್ಗೆಟ್ ಮಾಡ್ತಾನ ಕಾರಣಕ್ಕಾಗಿ ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಭಾರತದ ಬೇಡಿಕೆಗಳು ಏನಿದಾವಲ್ಲ ಅವ್ರನ್ನ ಈಡೇರಿಸ್ರಿ, ಏನೋ ಒಂದು ಮಾತುಕತೆ ಮಾಡಿರಿ, ಅವ್ರನ್ನ ಆ ಭಾರತೀಯರ ಮನ ಹೋಲಿಸ್ರಿ ಅನ್ನಲಿಕ್ಕೆ ಈ ಕ್ರಿಪ್ಸ್ ಮಿಷನ್ ಅನ್ನೋದು ಅಥವಾ ಕ್ರಿಪ್ಸ್ ಪ್ರಸ್ತಾವನೆ ಅನ್ನೋದು ಬಂದಿತ್ತು. ಆದರೆ ಇದು ಇಷ್ಟು ಕಷ್ಟಪಟ್ಟು ಬಂದಿರತಕ್ಕಂಥ ಈ ಕ್ರಿಪ್ಸ್ ಆಯೋಗ ಸಕ್ಸಸ್ ಆಯಿತು ಅಥವಾ ಫೇಲ್ಯೂರ್ ಆಯಿತು ಅನ್ನೋದು ನೋಡೋದಾದರೆ, ಇದು ಸ್ನೇಹಿತರೆ ಫೇಲ್ಯೂರ್ ಆಗುತ್ತೆ. ಯಾಕೆ ಫೇಲ್ಯೂರ್ ಆಗುತ್ತೆ ಅಂತಂದ್ರೆ, ಇವರು ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಆಫರ್ಗಳು ಭಾರತೀಯರಿಗೆ ಯಾರಿಗೂ ಇಷ್ಟ ಆಗಲ್ಲ. ಯಾಕಂದರೆ ಇವ್ರು ಏನು ಹೇಳ್ತಾರೆ ಅಂದರೆ, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ನಾವು ಕೇಳಿರೋದು ಕೂಡ ಇದೆ ಡೊಮಿನಿಯನ್ ಸ್ಟೇಟಸ್. ಈ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂದರು ಸಂವಿಧಾನವನ್ನು ರಚಿಸಲು ಅವಕಾಶ ಕೊಡ್ತೀವಿ, ಒಂದು ರಚನಾ ಸಮಿತಿಲಿ ನಾವೇನು ಮಾಡ್ತೀವಿ, ನೇಮಕ ಮಾಡ್ತೀವಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಈ ಯುದ್ಧ ಮುಗಿಯವರೆಗೂ ಕೂಡ ರಕ್ಷಣೆ, ಡಿಫೆನ್ಸ್, ಹಣಕಾಸು ಮತ್ತು ವಿದೇಶಾಂಗ ಇವೆಲ್ಲ ಖಾತೆಗಳು ನಮ್ಮಲ್ಲೇ ಇರಬೇಕಂತ ಹೇಳಿದರು ಅವರು. ಹಾಗಾಗಿ ಈ ಎಲ್ಲ ವಿಷಯಗಳು ಭಾರತೀಯರಿಗೆ ಇದು ಒಪ್ಕೋಕ್ಕಾಗಲಿಲ್ಲ. ಹಾಗಾಗಿ ಗಾಂಧೀಜಿಯವರು ಈ ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗದಲ್ಲಿರ್ತಕ್ಕಂಥ ಇವರೆಲ್ಲರನ್ನೂ ಕೂಡ ಗೂಡಿಸಿ ಏನಂತ ಕರೆದ ಅಂದ್ರಿಗಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದನ್ರಿ. ಕ್ರಿಪ್ಸ್ ಆಯೋಗವನ್ನು ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರಿತಾರೆ. ಯಾರು? ಗಾಂಧೀಜಿಯವರು. ಮುಂದಿನ ದಿನಾಂಕವನ್ನು ನಮೂದಿಸಿ ಮುಚ್ಚಲ್ಪಡುತ್ತಿರುವಂದರ ಬ್ಯಾಂಕೊಂದರ ಚೆಕ್, ಅಂದರೆ ಮುಂದಿನ ದಿನಾಂಕವನ್ನು ನಮೂದಿಸಿದ ಮುಚ್ಚಲ್ಪಡುತ್ತಿರುವ ಬ್ಯಾಂಕೊಂದರ ಚೆಕ್ ಅಂತ ತಿಳ್ಕೇಸಿ ಗಾಂಧೀಜಿಯವರು ಕರೀತಾರೆ. ಜೆ ನೆಹರವರು ಹಳೆಯ ಸ್ನೇಹಿತ ಭಾರತಕ್ಕೆ ಸೈತಾನಾಗಿ ಬಂದ ಅಂತ ಕೂಡ ಕರೀತಾರೆ. ಹಾಗಾದರೆ ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಅತ್ಯಂತ ಇಂಪಾರ್ಟೆಂಟ್. ಈ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಗಬೇಕಾದ್ರೇ ಅದಕ್ಕೆ ಮೂಲ ಕಾರಣ ಏನಂದ್ರಿಗಿನ ಅಥವಾ ತತ್ಕ್ಷಣದ ಕಾರಣ ಯಾವುದಂದ್ರಿಗಿನ ಕ್ರಿಪ್ಸ್ ಆಯೋಗದ ವಿಫಲತೆ ಅಥವಾ ಕ್ರಿಪ್ಸ್ ವೈಫಲ್ಯ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತು ಇನ್ನೊಂದು ನೀವು
ನೆನಪಿಟ್ಕೋಬೇಕು. ಎರಡನೇ ಪಾಯಿಂಟ್ ಅಂತ ಬಂದಾಗ ಜಪಾನ್ ಆಗ್ನೇಯ ಏಷ್ಯಾದ ನೋಡ್ರಿ, ಜಪಾನ್ ಏನಿದೆಯಲ್ಲ, ಜಪಾನ್ ದೇಶ ಈ ಆಗ್ನೇಯ ಏಷ್ಯಾ ದೇಶಗಳನ್ನ ಏನು ಮಾಡ್ತಾ ಇತ್ತು, ಗೆಲ್ತಾ ಬರ್ತಾ ಇತ್ತು. ಈ ಜಪಾನ್ ದೇಶ ಏನಪ್ಪ ಅಂತಂದ್ರಿಗಿನ ನೆಕ್ಸ್ಟ್ ನಮ್ಮ ಭಾರತವನ್ನು ಏನು ಮಾಡ್ತಾ ಇತ್ತು, ಟಾರ್ಗೆಟ್ ಮಾಡ್ತಾ ಇತ್ತು. ನೋಡ್ರಿ, ಎಕ್ಸಾಂಪಲ್ ಈಗ ಈ ಜಪಾನು, ಜರ್ಮನಿ, ಇಟಲಿ ಅಂತಕ್ಕಂಥವು ಅವೆಲ್ಲ ಸರ್ವಾಧಿಕಾರಿ ಇರ್ತಕ್ಕಂಥದ್ದು. ಅಂದ್ರೆ ಪ್ರಜೆಗಳ ಹಿತಾಸಕ್ತಿ ಮೇಲೆ ಆಡಳಿತ ನಡೆಯೋಂಗಿಲ್ಲ. ಅವ್ರು ಹೇಳ್ದಂಗೆ ಏನಪ್ಪ ಅಂದ್ರೆ ರೂಲ್ ಏನಾಗುತ್ತೆ, ಅಪ್ಲೈ ಆಗುತ್ತೆ. ಹಾಗಾಗಿ ಈಗ ಇಲ್ಲಿ ಲಾಸ್ಟ್ ಈ ಭಾರತೀಯರಲ್ಲಿ ಏನು ತಿಳ್ಕೊಂಡಿದ್ರು ಅಂದರೆ ಕ್ರಿಪ್ಸ್ ಮಿಷನ್ ಬರುತ್ತೆ, ಅವ್ರ ಜೋಡಿ ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ, ಆನಂತರ ನಾವು ಬ್ರಿಟನ್ಗೆ ಸಪೋರ್ಟ್ ಕೊಡ್ತೀವಿ, ಆನಂತರ ನಾವು ಜಪಾನ್ ಏನು ಮಾಡ್ಬೋದು, ನಾವು ಈಸಿಯಾಗಿ ಹೊರಹಾಕ್ಬೋದು ಅಂತ ತಿಳ್ಕೊಂಡಿದ್ರು. ಆದರೆ ಬಟ್ ಇಲ್ಲಿ ಆ ಕ್ರಿಪ್ಸ್ ನೀಡಿರ್ತಕ್ಕಂಥ ಆಫರ್ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಲಾಸ್ಟಿಗೆ ಕನ್ಕ್ಲೂಷನ್ಗೆ ಏನು ಬಂದರು ಅಂತಂದ್ರೆ, ಇನ್ನು ಹೇಗಾದರೂ ಮಾಡಿ ನಾವು ಅಂತ ಟಾರ್ಗೆಟ್ ಅಲ್ಲ, ಜಪಾನಿಯರಿಗೆ ನಾವು ಟಾರ್ಗೆಟ್ ಅಲ್ಲ, ಬಟ್ ಜಪಾನ್ ದೇಶಕ್ಕೆ ಬ್ರಿಟನ್ ಟಾರ್ಗೆಟ್. ಹಾಗಾಗಿ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷರನ್ನು ಹೊರ ಹಾಕಿಬಿಟ್ರೆ ಏನಾಗ್ತೈತೆ, ಇಲ್ಲಿ ನಾವು ಸ್ವತಂತ್ರರಾಗ್ಬೋದು, ನಾವು ಇಂಡಿಪೆಂಡೆಂಟಾಗಿ ಏನು ಮಾಡ್ಬೋದು, ನಾವಿಲ್ಲಿ ಆಡಳಿತ ಮಾಡ್ಬೋದು ಅನ್ನೋದು ತಲೆಗೆ ಬಂದಿರತಕ್ಕಂಥ ಸ್ನೇಹಿತರೆ. ಹಾಗಾಗಿ ಇದು ಕೂಡ ಎರಡನೇ ಕಾರಣ ಆಗುತ್ತೆ. ಫಸ್ಟ್ನೇ ಕಾರಣ ಕ್ರಿಪ್ಸ್ ಮಿಷನ್ ವೈಫಲ್ಯ ಆದರೆ, ಎರಡನೇದು ಜಪಾನ್ ದೇಶ ಏನಾಗ್ತಾ ಇತ್ತು, ಎರಡನೇ ಮಹಾಯುದ್ಧದಲ್ಲಿ ಭಾರತವನ್ನು ಮುತ್ತಿಕ್ಕಲು ಮುಂದಾಗಿತ್ತು ಸ್ನೇಹಿತರೆ. ಇನ್ನು ಮೂರನೇ ಕಾರಣ ನೋಡೋದಾದ್ರಿಗಿನ ದಿನನಿತ್ಯದ ಸರಕುಗಳು, ಅಂದ್ರೆ ದಿನನಿತ್ಯ ಬಳಸ್ತಕ್ಕಂಥ ಸರಕುಗಳ ಬೆಲೆ ಏರ್ತಾ ಹೋಯ್ತು, ಅಂದರೆ ಏರಿಕೆ ಜಾಸ್ತಿ ಆಯಿತು, ಅದು ಒಂದು ಕಾರಣ. ಇನ್ನು ನಾಲ್ಕನೆಯ ಕಾರಣ ಏನಂದ್ರೆ, ಭಾರತೀಯ ಪೌರರ ಹಕ್ಕುಗಳನ್ನು ಮುಟುಕುಗೊಳಿಸಿದರು. ಭಾರತೀಯ ಪೌರರ ಹಕ್ಕುಗಳನ್ನು ಬ್ರಿಟಿಷರು ಕಸಿದುಕೊಂಡಿದ್ದು. ಇವೆಲ್ಲ 4 ಕಾರಣಗಳಿಂದ ಏನಪ್ಪ ಅಂದ್ರೆಗಿನ ಈ ಕ್ವಿಟ್ ಇಂಡಿಯಾ ಚಳವಳಿ ಅನ್ನೋದು ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡೋದಾದರೆ, ನೋಡಿ ಇವು ಗೊತ್ತಾಯ್ತಲ್ಲ ನಿಮಗೆ 4 ಕಾರಣ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು, ಕ್ರಿಪ್ಸ್ ಮಿಷನ್ ವೈಫಲ್ಯ ರೀ. ನೋಡ್ರಿ, ಇವೆಲ್ಲ ಲಾಸ್ಟಿಗೆ ಗೊತ್ತಾ, ಈಗ ಎಲ್ಲ ಚರ್ಚೆ ಮಾಡಿದರು. ವಾರದಲ್ಲಿ ಒಂದು ಸಭೆ ನಡೆಯುತ್ತೆ. 1942 ಜುಲೈ 6ಕ್ಕೆ ಮೌಲಾನ್ ಅಬುಲ್ ಕಲಾಂ ಆಜಾದ್ ಅಥವಾ ಮೌಲಾನ್ ಆಜಾದ್ ನೋಡ್ರಿ, ಎಜುಕೇಷನ್ ಡೇ ಆಗಿ ಏನು ಮಾಡ್ತಾರೆ ರೀ, ಸೆಲೆಬ್ರೇಟ್ ಮಾಡ್ತಾರೆ ನವೆಂಬರ್ 11. ಇವರ ಒಂದು ಸವಿನೆನಪಿಗಾಗಿ ಇವರು ಶಿಕ್ಷಣ ಮಂತ್ರಿ ಕೂಡ ಹೌದು. ಯಾರು, ಮೌಲಾನ್ ಅಬುಲ್ ಕಲಾಂ ಆಜಾದ್. ಅತಿ ಕಿರಿಯ ವಯಸ್ಸಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅತಿ ಕಿರಿಯ ವಯಸ್ಸಿನ ಅವ್ರು ಯಾರಪ್ಪ ಅಂದ್ರೆ ಮೌಲಾನ್ ಕಲಾಂ ಆಜಾದ್ ಅವರು. ಓಕೆ, ಈ ಮೌಲಾನ್ ಅಬುಲ್ ಕಲಾಂ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ವಾರ್ಧಾದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಸಿತು, ಒಂದು ಸಭೆ ನಡೆಸಿತು. ಅಲ್ಲಿ ಒಂದು ಡಿಸಿಷನ್ ತೊಗೋತಾರೆ. ತೊಗೋತಾರಪ್ಪ ಅಂದ್ರಿಗಿನ ನಾವು ಕ್ವಿಟ್ ಇಂಡಿಯಾ ಚಳವಳಿನ ಏನು ಮಾಡಬೇಕಂತ ತಿಳ್ಕೇಸಿ. ಹಾಗಾಗಿ 1942 ಆಗಸ್ಟ್ 8ಕ್ಕೆ ಬಾಂಬೆಯ ಗೋವಳಿ ಅಥವಾ ಗವಾಲಿಯ ಟ್ಯಾಂಕಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಗವಾಲಿಯ ಟ್ಯಾಂಕ್ ಇಲ್ಲಿ ಒಂದು ಮೀಟಿಂಗ್ ಕೂಡಿರ್ತಾರೆ. ಆ ಮೀಟಿಂಗಲ್ಲಿ ಅಲ್ಲಿ ಜನರನ್ನು ಉದ್ದೇಶಿಸಿ ಗಾಂಧೀಜಿಯವರು ಮಾತಾಡ್ತಾರೆ. ಅಲ್ಲಿಂದ ಏನಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಬಟ್ 1942 ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆಗಸ್ಟ್ 9ಕ್ಕೆ ಗಾಂಧೀಜಿಯವ್ರನ್ನ ಬಂಧಿಸಲಾಗುತ್ತೆ. ಗಾಂಧೀಜಿಯವ್ರನ್ನ ಬಂಧಿಸಿ ಪುಣೆಯ ಆಗಾ ಖಾನ್ ಪ್ಯಾಲೇಸಲ್ಲಿ ಇಡಲಾಯಿತು. ನೋಡ್ರಿ, ಆಗಾ ಖಾನ್ ಪ್ಯಾಲೇಸಲ್ಲಿ ಇಡಲಾಯಿತು ಗಾಂಧೀಜಿಯವ್ರನ್ನ. ಜನರಿಗೆ ಕೂಡ ಗೊತ್ತಾಗಲಿಲ್ಲ ಗಾಂಧೀಜಿನ ಯಾವ ಸೆರೆಮನಿಯಲ್ಲಿ ಇಟ್ಟಿರೋ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿ ರಹಸ್ಯವಾಗಿ ಗಾಂಧೀಜಿಯವ್ರನ್ನ ಆಗಾ ಖಾನ್ ಪ್ಯಾಲೇಸಲ್ಲಿ ಇಟ್ಟಿರ್ತಕ್ಕಂಥ ಸ್ನೇಹಿತರೆ. ಹಾಗಾಗಿ ಇದು ನಿಮಗೆ ಕೂಡ ಗೊತ್ತಿರಬೇಕು. ಈ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯವ್ರನ್ನ ಅಷ್ಟೇ ಅರೆಸ್ಟ್ ಮಾಡಲಿಲ್ಲ, ಎಲ್ಲ ಮುಖಂಡರನ್ನು ಕೂಡ ಅರೆಸ್ಟ್ ಮಾಡಿ ಎಲ್ಲ ಜೈಲಲ್ಲಿ ಫಿಟ್ ಮಾಡಿರ್ತಕ್ಕಂಥದ್ದು. ವಿಶೇಷ ಅಂತಂದರೆ ನಾವೊಂದು ಥಿಯೇಟ್ರ್ಗಳು ಫುಲ್ ಹೌಸ್ ಆಗ್ತವೆ. ಈ ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಜೈಲುಗಳು ಏನಾಗಿದ್ದು, ಫುಲ್ ಹೌಸ್ ಆಗಿದ್ದು ಸ್ನೇಹಿತರೆ. ನೋಡ್ರಿ, ಎಲ್ಲ ನಾಯಕರನ್ನೆಲ್ಲ ಬಂಧಿಸಿದ್ರು. ಹಾಗಾಗಿ ಇದನ್ನು ನಾಯಕರಿಲ್ಲದ ಚಳವಳಿ ಅಂತಲೂ ಕರೀತಾರೆ ರೀ, ಲೀಡರ್ಲೆಸ್ ಮೂಮೆಂಟ್. ನೋಡ್ರಿ, ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಇದು ನಿಮಗೆ
ಗೊತ್ತಿರಲಿ ಸ್ನೇಹಿತರೆ, ಲೀಡರ್ಲೆಸ್ ಮೂಮೆಂಟ್. ಯಾಕಂದ್ರೆ ಗಾಂಧೀಜಿನ ಸೇರಿಸಿ ಇನ್ಕ್ಲೂಡಿಂಗ್ ಎಲ್ಲರನ್ನೂ ಏನು ಮಾಡಿದ್ರು, ಜೈಲಲ್ಲಿ ಹಾಕಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಹಾಗಾದರೆ ಇದನ್ನು ಈ ಅರುಣ್ ಅಸಾಫ್ ಅಲಿ, JP ನಾರಾಯಣ, ಮನೋಹರ್ ಲೋಹಿಯಾ, ಆಚಾರ್ಯ ನರೇಂದ್ರ ದತ್ತ ಈ ರೀತಿ ಇರ್ತಕ್ಕಂಥವ್ರು ಏನು ಮಾಡಿದ್ರು, ಇದನ್ನು ಮುಂದುವರಿಸಿದ್ರು ಸ್ನೇಹಿತರೆ. ಹಾಗಾದರೆ ನೋಡಿರಿ, ಇಷ್ಟು ನಿಮಗೆ ಗೊತ್ತಾಯಿತು. ಬಟ್ ಇಲ್ಲಿ ನಾಯಕರೇ ಇರಲಿಲ್ಲ, ಬಟ್ ಇಲ್ಲಿ ಯಾರ್ಯಾರ ಪಾತ್ರ ಹೆಚ್ಚಿತ್ತು ಅನ್ನೋದು ನೋಡೋದ್ರಿಗಿನ ಇಲ್ಲಿ ಮುಖ್ಯವಾಗಿ ಯಾರ್ಯಾರ ಪಾತ್ರ ಇತ್ತು ನೋಡಿರಿ. ಒಂದು ಸೆಕೆಂಡ್ ಸ್ನೇಹಿತರೆ, ಇಷ್ಟು ಅರ್ಥ ಆಯ್ತಾ? ಇದು ಮೋಸ್ಟ್ ಇಂಪಾರ್ಟೆಂಟ. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಪ್ರತಿ ಸಲ ಏನು ಕೇಳ್ತಾರಂತಂದರೆ ಎಲ್ಲಿ ಪ್ರಾರಂಭ ಆಯಿತು, ಮತ್ತು ನಾಯಕರಿಲ್ಲದ ಚಳವಳಿ ಯಾವುದು. ಓಕೆ, ಮತ್ತು ಗಾಂಧೀಜಿಯವರು ಈ ಗವಾಲಿಯ ಟ್ಯಾಂಕ್ ಹತ್ರ ಜನರನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ, ಇನ್ನು ಅರೆಸ್ಟ್ ಆಗುವ ಮುಂಚೆ ಗಾಂಧೀಜಿಯವರು ಜನರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಅಲ್ಲಿ ಅವರು ಒಂದು ಕರೆ ಕೊಡ್ತಾರೆ, ಒಂದು ಘೋಷಣೆ ಕೊಡ್ತಾರೆ, ಡೂ ಆರ್ ಡೈ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ. ನೋಡ್ರಿ, ಈ ರೀತಿ ಕರೆ ಕೊಡ್ತಾರೆ ಸ್ನೇಹಿತರೆ. ಅಂದ್ರೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಈ ಒಂದು ಘೋಷಣೆ ಕೊಟ್ಟಿದ್ದು ಯಾವ ಒಂದು ಚಳವಳಿಯಲ್ಲಿ ಅಂದರೆ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸ್ನೇಹಿತರೆ. ಡೂ ಆರ್ ಡೈ ಪದ ಸಣ್ಣದಾದರೂ ಕೂಡ ಇದರ ಮಹತ್ವ ದೊಡ್ಡದಿದೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಕೆಲವೊಬ್ಬರು ಹೇಳ್ತಿರ್ತಾರೆ ಡೂ ಆರ್ ಡೈ ಈ ಘೋಷಣೆಯಿಂದನೇ ಗಾಂಧೀಜಿಯವ್ರಿಗೆ ಏನು ಸಿಗಲಿಲ್ಲ, ನೋಬೆಲ್ ಪ್ರೈಸ್ ಸಿಗಲಿಲ್ಲ ಅಂತ ಹೇಳ್ತಿರ್ತಾರೆ. ಅದೇನಿಲ್ಲ ಸ್ನೇಹಿತರೆ, ಇದು ಕೂಡ ಒಂದು ಅಹಿಂಸಾತ್ಮಕ ಘೋಷಣೆ. ಯಾಕಂದ್ರೆ ಮಾಡು ಇಲ್ಲವೇ ಮಡಿ, ಅಪೋಸ್ ಇರ್ತಕ್ಕಂಥ ವ್ಯಕ್ತಿನ ಸಾಯಿಸೋದಲ್ಲ, ತಾನೇ ಏನಾಗೋದು, ಮರಣ ಹೊಂದೋದು. ಅದು ಒಂದು ರೀತಿ ತಾನೇ ಮರಣ ಹೊಂದೋದು ಕೂಡ ಅಹಿಂಸಾ ರೀತಿಯಲ್ಲಿ ಬರ್ತಕ್ಕಂಥ ಸ್ನೇಹಿತರೆ, ಇದು ಕೂಡ ಗೊತ್ತಿರಬೇಕಾ. ಇನ್ನು ಈ ಘೋಷಣೆ ಹಲವಾರು ಎಕ್ಸಾಮಲ್ಲಿ ಕೇಳಿದಾರೆ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಗಾಂಧೀಜಿಯವರು ಯಾವ ಒಂದು ಮೂಮೆಂಟಲ್ಲಿ ಹೇಳಿದರು ಅಂತಂದ್ರಿಗಿನ ಕ್ವಿಟ್ ಇಂಡಿಯಾ ಚಳವಳಿ. ಇನ್ನು ನಾ ಹೇಳಿದೆ ಆಲ್ರೆಡಿ, ವಾರ್ಧದಲ್ಲಿ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತು. ಆವಾಗ ಏನು ಡಿಸಿಷನ್ ತೊಗೊಂಡ್ರು ಅವರು, ಕ್ವಿಟ್ ಇಂಡಿಯಾ, ನೋಡ್ರಿ, ಕ್ವಿಟ್ ಇಂಡಿಯಾ ಚಳವಳಿ ನಾವು ಪ್ರಾರಂಭಿಸಬೇಕು. ನೋಡ್ರಿ, ಇದು ಗಾಂಧೀಜಿಯ ಕಟ್ಟ ಕಡೆಯ ಚಳವಳಿ. ನೋಡ್ರಿ, ಕಾಂಗ್ರೆಸ್ನ ಕೊನೆಯ ಚಳವಳಿ ಇದು. ಯಾವುದು? ಕ್ವಿಟ್ ಇಂಡಿಯಾ ಚಳವಳಿ. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿಗೆ ನೇತೃತ್ವ, ಈ ಚಳವಳಿಯನ್ನು ಯಾರ ನೇತೃತ್ವದಲ್ಲಿ ನಡೆಸಬೇಕಂತ ಡಿಸೈಡ್ ಮಾಡಿದ್ರು ಅಂದ್ರೆ ಗಾಂಧೀಜಿಯವರು. ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿ ನಾನು, ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕ ಯಾರಂದ್ರಿಗಿನ ಗಾಂಧೀಜಿಯವರು. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಎಂಬ ಪದವನ್ನು ನೀಡಿದವರು ಯಾರಂದ್ರಿಗಿನ ನೋಡ್ರಿ, ಯೂಸಫ್ ಮೆಹರೋಲಿ ಅಂತೇಳಿ ಕೇಸಿ. ನೋಡ್ರಿ, ಯೂಸಫ್ ಮೆಹರೋಲಿ ಅನ್ನೋರು ಈ ಕ್ವಿಟ್ ಇಂಡಿಯಾ ಅನ್ನುವಂಥ ಪದವನ್ನು ನೀಡಿದವರು. ಅಷ್ಟೇ ಯಾಕ, ಮತ್ತು ಈ ಸೈಮನ್ ಗೋಬ್ಯಾಕ್ ಎಂಬ ಪದವನ್ನು ಕೂಡ ನೀಡಿದವರು ಇವರೇ ಸ್ನೇಹಿತರು. ಓಕೆ, ಯೂಸುಫ್ ಮೆಹರೋಲಿ ನೆನ್ಪಿಟ್ಕೋರಿ. ಇನ್ನು ಇದಾದ ನಂತರ ನಾವೇನು ತಿಳ್ಕೊಳ್ಬೇಕಪ್ಪ ಅಂದ್ರೆ ಎಲ್ಲರನ್ನ ಗಾಂಧೀಜಿ ಎಲ್ಲರನ್ನ ಏನು ಮಾಡಿದಾರೆ, ಫಿಟ್ ಮಾಡಿದಾರೆ. ಮತ್ತು ಈಗ ಇಲ್ಲಿ ಮುಖ್ಯವಾಗಿ ಪಾತ್ರ ವಹಿಸಿದವರು ಯಾರಂದ್ರಿಗಿನ ಮಹಿಳೆಯರು. ನೋಡ್ರಿ, ಇಂಪಾರ್ಟೆಂಟಾಗಿ ಇಲ್ಲಿ ಪಾತ್ರ ವಹಿಸಿದ ಮಹಿಳೆಯರು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಆ ಮಹಿಳೆಯರು ಯಾರ್ಯಾರು ಅನ್ನೋದು ನೋಡೋದಾದರೆ, ಫಸ್ಟ್ ಒನ್ ಅರುಣ್ ಅಸಾಫ್ ಅಲಿ. ನೋಡಿ, ಅರುಣ್ ಅಸಾಫ್ ಅಲಿ. ಎರಡನೇದು ದುರ್ಗಾಬಾಯ್ ದೇಶ್ಮುಖ್. ಮೂರನೇದು ಸರೋಜಿನಿ ನಾಯ್ಡು. ಓಕೆ, ನೆಕ್ಸ್ಟ್ ನಾಲ್ಕನೇದು ಬಂದುಬಿಟ್ಟು ಉಷಾ ಮೆಹ್ತಾ. ಐದನೇದು ಬಂದುಬಿಟ್ಟು ರಾಜ್ಕುಮಾರಿ ಅಮೃತ್ ಕೌರ್. ಈಕಿ ಪುಣೆ ಪಾಟಿಯಾಲದ ರಾಜಕುಮಾರಿ ಈಕಿ. ಉಷಾ ಮೆಹ್ತಾ ತುಂಬ ಇಂಪಾರ್ಟೆಂಟ. ಉಷಾ ಮೆಹ್ತಾ ಅವ್ರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ಭೂಗತ ರೇಡಿಯೋ ಕಾರ್ಯಾಚರಣೆಯನ್ನು ಆರಂಭಿಸಿದವರು, ರಹಸ್ಯ ರೇಡಿಯೋವನ್ನು ಆರಂಭಿಸಿದವರು ಯಾರಂದ್ರಿಗಿನ ಉಷಾ ಮೆಹ್ತಾ ಅವರು. ಅದೇ ರೀತಿಯಾಗಿದ್ರೆ ಈ ಮಹಿಳೆಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾರಂದ್ರೆ ಅರುಣ್ ಅಸಾಫ್ ಅಲಿ. ಯಾಕಂದರೆ ಈಕೆಯನ್ನು ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಅಂತ ಕರೀತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಯಾರು ಅಂತಂದ್ರಿಗಿನ ಅರುಣ್ ಅಸಾಫ್ ಅಲಿ ಅಂತ ಗೊತ್ತಿರಬೇಕು. ದ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂದರೆ ಭಾರತದ ವೃದ್ಧ ಮಹಿಳೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲ, ಇಲ್ಲೊಂದು ಪಕ್ಷ ಕೂಡ ಸಪೋರ್ಟ್ ಕೊಡುತ್ತೆ.
ಯಾಕಂದ್ರೆ ಅಲ್ಲಿ ಮೀಟಿಂಗ್ ಆಲ್ರೆಡಿ ವಾರದಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಅವ್ರು ಅಂದ್ಕೊಂಡಿರ್ತಾರೆ ಏನಾದರೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನ ಬಂಧಿಸಿದರೆ ನಾವು ಅವ್ರಿಗೆ ಸಪೋರ್ಟಿವ್ ಕೊಡಲೇಬೇಕಂತ ಅಂದೇ ಡಿಸೈಡ್ ಮಾಡಿರ್ತಾರೆ ಅವರು. ಯಾವ ಪಕ್ಷ ಯಾವ ಪಾರ್ಟಿಯಪ್ಪ ಅಂತಂದ್ರಿಗಿನ ಕಾಂಗ್ರೆಸ್ ಸೋಷಿಯಾಲಿಸ್ಟ್ ಪಾರ್ಟಿ ನೋಡ್ರಿ. ಈ ಕಾಂಗ್ರೆಸ್ ಸೋಷಿಯಾಲಿಸ್ಟ್ ಪಾರ್ಟಿ ಅನ್ನೋದು ಕೂಡ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಇದರಲ್ಲಿ ಯಾರ್ಯಾರಪ್ಪ ಅಂದ್ರಿಗಿನ ಒಂದು ಆಚಾರ್ಯ, ಇದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆಚಾರ್ಯ ನರೇಂದ್ರ ದತ್, ಓಕೆ. ನೆಕ್ಸ್ಟ್ ಜೆ ಪಿ ನಾರಾಯಣ್, ಮನೋಹರ ಲೂಹಿಯಾ ಇವನ್ನೆಲ್ಲ ಕೂಡ ನೆನ್ಪಿಟ್ಕೋರಿ, ತುಂಬ ಇಂಪಾರ್ಟೆಂಟಾ. ಇದು ಸಪೋರ್ಟ್ ಕೊಡುತ್ತೆ. ಹಾಗಾದರೆ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಆಚೆ ದೂರ ಉಳಿದಿರ್ತಕ್ಕಂಥ ಅವರು ಯಾರು ಅಂತ ನೋಡಿದಾಗ ನಾವು ಅಂದ್ರೆ ಅಪೋಸ್ ಮಾಡಿದವರು, ಎಕ್ಸಾಂಪಲ್ ಇಲ್ಲಿ ಗಾಂಧೀಜಿಯವ್ರು ಏನು ಭಾಷಣ ಮಾಡ್ತಾರೆ ಅಂದ್ರಿಗಿನ ಕ್ವಿಟ್ ಇಂಡಿಯಾ ಅಂತಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲರೂ ಹಿಂದೂ ಅನ್ಲೆ, ಮುಸ್ಲಿಂ ಅಂದೆ, ಜೈನ, ಯಾವುದೇ ಒಂದು ಧರ್ಮ ಅಂದೆ ನಿಕ್ಷೇಪಾತದಿಂದ ಏನು ಮಾಡೋದು, ಎಲ್ಲರೂ ಒಂದುಗೂಡಿ ಒಂದಿಗೆ ಏನು ಮಾಡೋದು, ಹೋರಾಟ ಮಾಡೋದು ಅಂತ ಹೇಳ್ತಾ ಇದ್ರೆ, ಈ ಕಡೆ ಜಿನ್ನ ಏನು ಮಾಡ್ತಾ ಇದ್ದಂದ್ರಿಗಿನ ಕ್ವಿಟ್ ಆ್ಯಂಡ್ ಡಿವೈಡ್ ಇಂಡಿಯಾ ಅಂತ ಇದ್ದ. ಅಂದರೆ ಡಿವೈಡ್ ಆ್ಯಂಡ್ ಕ್ವಿಟ್ ಇಂಡಿಯಾ ಅಂತ ಇದ್ದ. ಗಾಂಧೀಜಿಯವ್ರು ಕ್ವಿಟ್ ಇಂಡಿಯಾ ಅಂತ ಕರೆದ್ರೆ ಜಿನ್ನ ಏನು ಕರಿತಿದ್ದ, ಡಿವೈಡ್ ಆ್ಯಂಡ್ ಕ್ವಿಟ್ ಇಂಡಿಯಾ ಅಂತ ಕರಿತಾ ಇದ್ದ, ಓಕೆ. ಹಾಗಾಗಿ ಇಲ್ಲಿ ಮುಸ್ಲಿಂ ಲೀಗ್ ಸಪೋರ್ಟ್ ಮಾಡಲಿಲ್ಲ, ಇದು ನೆನ್ಪಿಟ್ಕೋರಿ. ಮುಸ್ಲಿಂ ಲೀಗ್ ಇದು ಸಪೋರ್ಟ್ ಮಾಡಲಿಲ್ಲ. ಹಿಂದೂ ಮಹಾಸಭಾ ನೆಕ್ಸ್ಟು ಸ್ವಯಂ ಸೇವಾ ಸಂಘ ಇನ್ನೊಂದಿದೆ ರೀ, ಕಮ್ಯುನಿಸ್ಟ್ ಪಾರ್ಟಿ, CPI ಐತವಲ್ಲ, ಕಮ್ಯುನಿಸ್ಟ್ ಪಾರ್ಟಿ, ಓಕೆ. ಇವ್ಯಾವೂ ಕೂಡ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬೆಂಬಲಿಸಲಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರೋ ಪ್ರಶ್ನೆ. ಎಲ್ಲಿಂದಾದರೂ ಕೂಡ ಬರ್ಬೋದು ಸ್ನೇಹಿತರೆ, ಇವೆಲ್ಲ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಓಕೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಈ ಮನೋಹರ್ ಲೋಹಿಯಾ ಅನ್ನೋರು ಬಾಂಬೆಯಲ್ಲಿ ರೇಡಿಯೋ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಮದನ್ ಮೋಹನ್ ಮಾಳವಿಯವರು ಉತ್ತರ ಪ್ರದೇಶದಲ್ಲಿ ಈ ರೇಡಿಯೋ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಓಕೆ. ಇನ್ನು ಮುಂದೆ ಇದೇನಾಗುತ್ತಾ ಅನ್ನೋದು ನೋಡೋಣ. ನೋಡಿ, ಇಷ್ಟು ಅರ್ಥ ಆಯ್ತಲ್ಲ ಕ್ವಿಟ್ ಇಂಡಿಯಾ ಚಳವಳಿ. ಫಸ್ಟ್ ನಿಮಗೇನು ಗೊತ್ತಿರಬೇಕು, ಕ್ವಿಟ್ ಇಂಡಿಯಾ ಚಳವಳಿಯ ಮೂಲಗಳು ಗೊತ್ತಿರಬೇಕು. ಅದಾದ ನಂತರ ಕ್ವಿಟ್ ಇಂಡಿಯಾ ಚಳವಳಿ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನಾನು ಹೇಳಿದ್ದೀನಿ ಕ್ವಿಟ್ ಇಂಡಿಯಾ ಮೂಲಗಳು ಅಂತಂದಾಗ ನಾವು ಒಂದು ಆಗಸ್ಟ್ ಪ್ರಸ್ತಾವನೆ, ಇನ್ನೂ ಒಂದು ವೈಯಕ್ತಿಕ ಕಾನೂನುಭಂಗ ಚಳವಳಿ. ಇದಾದ ನಂತರ ಅದಕ್ಕೆ ಕಾರಣಗಳು ಹೇಳಿದ್ದೀನಿ. ಕ್ವಿಟ್ ಇಂಡಿಯಾ ಚಳವಳಿ ನಡಲಿಕ್ಕೆ ಒಂದು ಕ್ರಿಪ್ಸ್ ವೈಫಲ್ಯ, ದಿನನಿತ್ಯದ ಸರಕುಗಳ ಬೆಲೆ ಏರಿಕೆ, ಅದಾದ ನಂತರ ಭಾರತೀಯ ಪೌರರ ಹಕ್ಕುಗಳನ್ನು ಇವರು ಕಸಿದುಕೊಂಡಿದ್ದು, ನೆಕ್ಸ್ಟು ಜಪಾನ್ ಭಾರತವನ್ನು ಆಕ್ರಮಣ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದು, ಇವೆಲ್ಲವೂ ಕೂಡ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮಾಡಲು ಕಾರಣಗಳು ಸ್ನೇಹಿತರೆ. ಹಾಗಾದ್ರೆ ನಾನು ಹೇಳಿದೆ ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳಿದೆ. ಇಲ್ಲಿ ಮಹಿಳೆಯರ ಪಾತ್ರ ತುಂಬ ಇತ್ತು. ಮತ್ತು ಒಂದು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಕೂಡ ಇತ್ತು. ಅದರಲ್ಲಿ ಮನೋಹರ್ ಲೋಹಿಯಾ ಮತ್ತು JP ನಾರಾಯಣ್, ಆಚಾರ್ಯ ನರೇಂದ್ರ ದತ್ತ, ಅಷ್ಟೇ ಅಲ್ಲ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಈ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಯಾಕಂದ್ರೆ ಗೊತ್ತಲ್ಲ ಸ್ಟೂಡೆಂಟ್ಸ್ ಭಾಗವಹಿಸ್ಯಾರಂದ್ರಿಗಿನ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು. ಯಾಕಂದರೆ ಇವರು ಏನು ಮಾಡಿದ್ರು ಅಂತಂದ್ರಿಗಿನ ರೈಲ್ವೆ ಗೇಟ್ಗಳನ್ನು ಮುರಿಯೋದು, ರೈಲ್ವೆ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಅಂಚೆ ಕಟ್ಟಡಗಳನ್ನು ಸುಡುವುದು, ಈ ರೀತಿಯಾಗಿರ್ತಕ್ಕಂಥ ಒಂದು ಹಿಂಸಾತ್ಮಕ ಒಂದು ಕ್ರೂರ ಘಟನೆ ಅನ್ನೋದು ಏನಾಗುತ್ತಾ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಹಿಂಸಾತ್ಮಕ ಘಟನೆ ಅರ್ಥ ಆಯ್ತಾ? ಅಂದರೆ ಇಲ್ಲಿ ನಾಯಕರೇ ಇರಲಿಲ್ಲ ಇಲ್ಲಿ. ಹಾಗಾಗಿ ಅವ್ರಿಗೆ ಯಾವ ರೀತಿ ತಿಳಿತೆ ಆ ರೀತಿ ಮಾಡ್ಕೋತಾ ಹೋಗ್ತಾಯಿದ್ರು. ಕೇಬಲ್ಗಳನ್ನು ಕಟ್ ಮಾಡ್ತಾಯಿದ್ರು ಅಥವಾ ಬ್ರಿಟಿಷರ ಆಡಳಿತಕ್ಕೆ ಅಡೆಚಣೆ ಉಂಟು ಮಾಡ್ತಾಯಿದ್ರು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಪವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೀ. ಓಕೆ, ಅವರೆಲ್ಲ ಈ ರೀತಿ 3-4 ನಿಯಮಗಳನ್ನು ಹಾಕಿಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ ನಂತರ ಈ ಚಳವಳಿ ಯಾವಾಗ ಸ್ಟಾಪ್ ಆಗುತ್ತೆ ಅಂದರೆ 1944 ಈ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾಪ್ ಆಗುತ್ತೆ ರೀ. ಯಾಕೆ ಸ್ಟಾಪ್ ಆಗುತ್ತೆ ಅಂತಂದಾಗ
ಇಲ್ಲಿ ಎರಡೂ ಕಾರಣಗಳು ನೀಡ್ಬೋದು. ಒಂದು ಏನಂದರೆ 1944ರಲ್ಲಿ ಕಸ್ತೂರಿ ಬಾ ಅವರು ಏನು ಮಾಡಿದರು ಅಂತಂದ್ರಿಗಿನ ಕಸ್ತೂರಿ ಬಾ ಅವರು ಏನು ಮಾಡಿದರು ಅಂತಂದ್ರಿಗಿನ ಮರಣ ಹೊಂದಿದರು. ಹಾಗಾಗಿ ಗಾಂಧೀಜಿ ಅವ್ರನ್ನ ಏನು ಮಾಡಿದರು, ಅರೆಸ್ಟ್ ಮಾಡಿದರು. 1942 ಆಗಸ್ಟ್ 9ಕ್ಕೆ ಗಾಂಧೀಜಿ ಅವರನ್ನು ಅರೆಸ್ಟ್ ಮಾಡಿದ್ರು. 1944ರಲ್ಲಿ ಬಿಡುಗಡೆ ಮಾಡಿದರು. ಆ ನಂತರ ಗಾಂಧೀಜಿಯವರು ಏನು ಮಾಡಿರ್ತಕ್ಕಂಥದ್ದು, ಕ್ವಿಟ್ ಇಂಡಿಯಾ ಚಳವಳಿನ ಸ್ಟಾಪ್ ಮಾಡಿರ್ತಕ್ಕಂಥ ಸ್ನೇಹಿತರೆ. ಸ್ಟಾಪ್ ಮಾಡಲಿಕ್ಕೆ ಕಾರಣ ಇಷ್ಟೇ, ಈ ಜಪಾನ್ ಅನ್ನೋ ದೇಶ ಏನೈತಲ್ಲ ಅದು ಆಲ್ರೆಡಿ ಅಮೇರಿಕಾ ಅನ್ನುವಂಥ ಏನು ದೇಶ ಏನಿದೆಯಲ್ಲ, ಜಪಾನ್ ಮತ್ತು ಬೇರೆ ಬೇರೆ ದೇಶಗಳ ಮೇಲೆ ಏನಾಗ್ತಾ ಇತ್ತು, ಬಾಂಬ್ಗಳನ್ನು ಎಸ್ತಾ ಇತ್ತು. ಹಾಗಾಗಿ ಆ ಗಲಭೆ ನಮ್ಮ ಭಾರತದಲ್ಲಿ ಕೂಡ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಇದು ಇಲ್ಲಿಗೆ ಏನಾಗ್ತದೆ ರೀ, ಸ್ಟಾಪ್ ಆಗ್ತದೆ ಅಂತ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಈ ಅಮೇರಿಕಾ ಏನು ಹೇಳುತ್ತೆ ಅಂತಂದರೆ ಇಂಗ್ಲೆಂಡಿಗೆ ಗಾಂಧೀಜಿಯವರನ್ನ ನೀವು ಬಿಡುಗಡೆ ಮಾಡಿ ಅಂತ ಹೇಳುತ್ತೆ. ನೋಡಿರಿ, ಗಾಂಧೀಜಿ ಅವ್ರನ್ನ ಬಿಡುಗಡೆ ಮಾಡಿ ಗಾಂಧೀಜಿ ಜೊತೆಗೆ ಮನವೊಲಿಸ್ರಿ, ಅಂದರೆ ಗಾಂಧೀಜಿ ಜೊತೆಗೆ ಮಾತುಕತೆಗೆ ಮುಂದಾಗ್ರಿ. ಗಾಂಧೀಜಿ ಹೇಳಿದರೆ ಇದು ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ಸ್ಟಾಪ್ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆಲ್ರೆಡಿ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡಿರ್ತಾರಪ್ಪ ಅಂತಂದ್ರಿಗಿನ ಆಲ್ರೆಡಿ ಅವರು ಆಜಾದ್ ಹಿಂದ್ ಅಥವಾ INA ತೊಗೊಂಡು, ನೋಡ್ರಿ, ಆಜಾದ್ ಹಿಂದ್ ಫೌಜ್ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಕೊಂಡು ಅವರು ಜರ್ಮನಿ ಸಪೋರ್ಟಿವ್ ಆಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಅವರು ಕೂಡ ಏನಾಗಿದ್ದರು, ರೆಡಿಯಾಗಿದ್ದರು ಸ್ನೇಹಿತರೆ. ಇವೆಲ್ಲವೂ ಇಟ್ಕೊಂಡು ಗಾಂಧೀಜಿನ ಬಿಡುಗಡೆ ಮಾಡಿ ಅವ್ರ ಜೋಡಿ ಮಾತುಕತೆ ಮಾಡಿ ಗಾಂಧೀಜಿಯವ್ರಿಗೊಂದು ಏನು ಮಾಡಿದ್ರು, ಅದನ್ನು ಸ್ಟಾಪ್ ಮಾಡಿಸಿದ್ರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದಾದ ನಂತರ 1945ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾಪ್ ಆಗುತ್ತೆ. 1945ರಲ್ಲಿ ಇಂಗ್ಲೆಂಡ್ನಲ್ಲಿ ಕ್ಲೈಮೇಟ್ ಅಟ್ಲೆ ಏನಾಗ್ತಾರೆ ರೀ, ಕ್ಲೈಮೇಟ್ ಅಟ್ಲೆ ಅವರು ಪ್ರಧಾನಿ ಆಗ್ತಾರೆ. ಅದಾದ ನಂತರ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ನೀಡುವಂಥ ಭರವಸೆಯನ್ನು ಕಲ್ಪಿಸ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಸ್ಟಾಪ್ ಆಗಲಿಕ್ಕೆ ಕಾರಣ ಅನ್ನೋದು ಕೂಡ ಗೊತ್ತಿರಬೇಕು. ಇಷ್ಟು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಇತಿಹಾಸ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಐತೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ, ಈಸೂರು ಟ್ರ್ಯಾಜಿಡಿ, ಈಸೂರು ದುರಂತ ಅಂತ ಬರುತ್ತೆ. ಅದು ಕೂಡ ನಡೆದಿದ್ದು ಇದೇ ಮೂಮೆಂಟಲ್ಲಿ 1942 ಸೆಪ್ಟೆಂಬರ್ 8ನೇ ತಾರೀಕಾಗುತ್ತೆ. ಅದ್ರ ಬಗ್ಗೆ ನಾನು ಪ್ರತ್ಯೇಕ ಒಂದು ಕ್ಲಾಸ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಬಟ್ ಅದೇ ಎಷ್ಟಾಗುತ್ತೆ ಅಷ್ಟು ನನ್ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಒಂದೇ ತಲೆಗೆ ಇಟ್ಕೊಂಡ್ಬಿಡ್ರಿ, ಈ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗಬೇಕಾದ್ರೆ ವೈಸ್ರಾಯ್ ಯಾರಿದ್ರು ಅಂತ ಕೇಳ್ತಾರೆ, ಯಾರ ನೇತೃತ್ವದಲ್ಲಿ ನಡೀತು ಅಂತ ಕೇಳ್ತಾರೆ, ಈ ಪದಗಳನ್ನು ನೀಡಿದವ್ರು ಯಾರು ಅಂತ ಕೇಳ್ತಾರೆ. ಇವೆಲ್ಲ ನಾನು ಏನು ಹೇಳಿನಲ್ಲ ಅಷ್ಟು ಕವರ್ ಮಾಡಿಕೊಂಡ್ರೆ ಬಹುಶಃ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಕ್ಲಿಯರ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಈ ಪಾಯಿಂಟ್ ಇಲ್ಲಿಂದ ಈ ಟಾಪಿಕಿಂದ ಬಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಯಾವುದಾದ್ರು ಒಂದು ಟಾಪಿಕ್ ತೊಗೊಂಡು ಬರ್ತೀನಿ. ಇಲ್ಲಿ ಕ್ಲಾಸ್ ಮುಗಿಸೋಣ. ಧನ್ಯವಾದಗಳು.